ನಮಸ್ಕಾರ ಪ್ರೇಕ್ಷಕರೇ, ನಾನು ಚಿದಾನಂದ. ಸ್ನೇಹಿತರೆ, ವಿಶ್ವ ರಾಜಕೀಯದಲ್ಲಿ ಭಾರೀ ಬಿರುಗಾಳಿ ಎದ್ದಿದೆ. ನಿನ್ನೆವರೆಗೂ ಸೂಪರ್ ಪವರ್ ಎಂದು ಹೆಮ್ಮೆ ಪಡುತ್ತಿದ್ದ ಅಮೆರಿಕ ಇಂದು ಅಸಹಾಯಕರಂತೆ ಕಾಣುತ್ತಿದೆ. ಆದರೆ ಹಗುರವಾಗಿ ತೆಗೆದುಕೊಳ್ಳಲ್ಪಟ್ಟ ಭಾರತವೇ ಇಂದು ಜಗತ್ತಿನ ಕೇಂದ್ರ ಬಿಂದುವಾಗಿದೆ. ಹೌದು, ನರೇಂದ್ರ ಮೋದಿ ಅವರ ಕೌಶಲ್ಯಮಯವಾದ ಕೌಟುಂಬಿಕ ರಾಜತಾಂತ್ರಿಕ ನೀತಿ ಡೊನಾಲ್ಡ್ ಟ್ರಂಪ್ ಅವರು ಕನಸಿನಲ್ಲೂ ಊಹಿಸದ ಸಾಧನೆಯನ್ನು ಮಾಡಿದೆ. ಯಾವಾಗಲೂ ವಿಶ್ವದ ಅತಿ ಶಕ್ತಿಶಾಲಿ ಪತಿಯಾಗಿ ತಮ್ಮನ್ನು ತಾವೇ ಘೋಷಿಸಿಕೊಂಡಿದ್ದ ಟ್ರಂಪ್ ಈಗ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಅವರ ಬೆದರಿಕೆಗಳು ನಿಷ್ಠವಾಗಿವೆ. ಅವರ ತಂತ್ರಗಳು ಸಂಪೂರ್ಣ ಕುಸಿದು ಹೋಗಿವೆ. ಕಾರಣ ಮೋದಿ ಹಾಕಿದ ರಾಜತಾಂತ್ರಿಕ ಚಕ್ರವ್ಯೂಹ. ಈ ಕತೆ ಶುರುವಾಗುತ್ತದೆ ಟೆರಿಫ್ ಯುದ್ಧದಿಂದ. ಟ್ರಂಪ್ ಭಾವಿಸಿದರೂ ಭಾರತವನ್ನು ಬಗ್ಗಿಸುವುದು ಸುಲಭ. ಅತಿ ಹೆಚ್ಚಿನ ಸುಂಕಗಳನ್ನು ವಿಧಿಸಿ ಬೆದರಿಕೆ ಹಾಕಿ ಭಾರತ ಒಪ್ಪದಿದ್ದರೆ ಮಾರುಕಟ್ಟೆ ಮುಚ್ಚಿಬಿಡುತ್ತೇನೆ ಎಂದು ಅಂದರು. ಆದರೆ ಮೋದಿ ತಕ್ಷಣವೇ ಎದುರು ಪೈಲಿ ಎಂದರು. ಒಂದು ಬಾಗಿಲು ಮುಚ್ಚಿದರೆ ಭಾರತ 10 ಹೊಸ ಬಾಗಿಲುಗಳನ್ನು ತೆರೆಯುತ್ತದೆ ಎಂದು ಘೋಷಿಸಿದರು. ಮೊದಲು ಅವರು ಜಪಾನಿಗೆ ತೆರಳಿ ಅಮೆರಿಕದ ಅತಿ ದೊಡ್ಡ ಮಿತ್ರ ರಾಷ್ಟ್ರವನ್ನೇ ಭಾರತದ ಬದಿಯಲ್ಲಿ ನಿಲ್ಲಿಸಿದರು. ಇದು ಟ್ರಂಪ್ಗೆ ಮೊದಲ ಆಘಾತ. ಅದರ ನಂತರ ಮೋದಿಯವರು ಚೀನಾ ಭೇಟಿ. ಅಲ್ಲಿ ಜಿನ್ಪಿಂಗ್ ಮತ್ತು ಪುಟಿನ್ ಜೊತೆಗಿನ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ಸದ್ದು ಮಾಡಿತು. ಒಂದು ಫೋಟೋವನ್ನಷ್ಟೇ ವೈಟ್ ಹೌಸ್ನ ನೆಲ ಕದಿಯುವಂತೆ ಮಾಡಿತು. ಮೋದಿ, ಪುಟಿನ್, ಜಿನ್ಪಿಂಗ್ ಒಟ್ಟಿಗೆ ಮತ್ತು ಶಹಬಾಜ್ ಶರೀಫ್ ಹಿಂಭಾಗದಲ್ಲಿ ಸೇವಕರಂತೆ ನಿಂತಿರುವ ದೃಶ್ಯ. ಇದು ಕೇವಲ ಚಿತ್ರವಲ್ಲ, ಇದು ಸಂದೇಶ. ಜಗತ್ತಿನ ರಾಜಕೀಯದ ಕೇಂದ್ರ ಈಗ ಭಾರತ. ಅದಾದ ಮೇಲೆ ಮೋದಿ ಯುರೋಪ್, ಸಿಂಗಾಪುರ, ಮಧ್ಯಪ್ರಾಚ್ಯದತ್ತ ಮುಖ ಮಾಡಿದರು. ಯುರೋಪಿಯನ್ ಯೂನಿಯನ್ ಮುಖ್ಯಸ್ಥೆ ಉರ್ಸುಲಾ ವಾನ್ ಡರ್ ಲೇರ್ ಸ್ವತಃ ಕರೆ ಮಾಡಿ ಮೋದಿಯವರೊಂದಿಗೆ ನೇರವಾಗಿ ಮಾತನಾಡಿದರು. ಇದರ ಅರ್ಥ ಸ್ಪಷ್ಟ: ಯುರೋಪ್ ಈಗ ಭಾರತದೊಂದಿಗೆ. ಅಮೆರಿಕದ ಯೋಜನೆ ಸಂಪೂರ್ಣ ಧ್ವಂಸ. ಯಾರೂ ಊಹಿಸದ ರೀತಿಯಲ್ಲಿ ಯುರೋಪ್, ಬ್ರಿಟನ್, UAE, ಆಸ್ಟ್ರೇಲಿಯಾ ಎಲ್ಲರೂ ಭಾರತದ ಜೊತೆ ವ್ಯಾಪಾರ ಒಪ್ಪಂದಕ್ಕಾಗಿ ಸರದಿಯಲ್ಲಿ ನಿಂತಿದ್ದಾರೆ. ಇಷ್ಟರಲ್ಲಿ ಮೋದಿ ಶಾಂತಿ ಪ್ರಶಸ್ತಿಯ ಪೈಪೋಟಿಯಲ್ಲಿ ಟ್ರಂಪ್ ಸೋಲು ಕಂಡರು. ಯುದ್ಧ ನಿಲ್ಲಿಸಿ ಶಾಂತಿಯ ದೂತರಾಗಿ ಹೊರಹೊಮ್ಮಬೇಕೆಂದಿದ್ದ ಟ್ರಂಪ್ನ ಕನಸು ಯುರೋಪ್ ಸುಲಭವಾಗಿ ಒಡೆದು ಹಾಕಿತು. ಉಕ್ರೇನ್ ಮತ್ತು ರಷ್ಯಾ ಇಬ್ಬರೂ ಭಾರತವನ್ನು ಹೊಗಳಿದರು. ಟ್ರಂಪ್ ಹೆಸರೇ ತೆಗೆದಿಲ್ಲ. ಅಮೆರಿಕ ಮಾಧ್ಯಮವೇ ಬರೆಯಿತು, ಟ್ರಂಪ್ನ ಟ್ಯಾರಿಫ್ ನೀತಿ ಅಮೆರಿಕದ ಅತಿ ದೊಡ್ಡ ಆತ್ಮಹತ್ಯೆ ತಪ್ಪು. ಪುಟಿನ್ ಕೂಡ ಗಟ್ಟಿಯಾಗಿ ಪ್ರತಿಕ್ರಿಯಿಸಿದರೂ ಭಾರತದಂಥ ರಾಷ್ಟ್ರವನ್ನು ಬೆದರಿಸಿ ಬಗ್ಗಿಸುವುದು ಅಸಾಧ್ಯ. ಕೊಲೋನಿಯಲ್ ಯುಗ ಮುಗಿದಿದೆ. ಇಂದು ಪರಿಸ್ಥಿತಿ ಬದಲಾಗಿದೆ. UN ಸಭೆಯಲ್ಲಿ ಮೊದಲು ಕೇಳಲ್ಪಡುವುದು ಭಾರತದ ಧ್ವನಿ. ಯುರೋಪ್ ಹೇಳುತ್ತದೆ, ಶಾಂತಿ ಮಾತುಕತೆ ಭಾರತವಿಲ್ಲದೆ ಅಸಾಧ್ಯ. ಮಧ್ಯಪ್ರಾಚ್ಯ ಹೇಳುತ್ತದೆ, ಭಾರತ ನಮ್ಮ ವಿಶ್ವಾಸಾರ್ಹ ಮಿತ್ರ. ಏಷ್ಯಾ, ಆಫ್ರಿಕಾ ಎಲ್ಲೆಡೆ ಭಾರತದಂದೇ ಒಪ್ಪಿಕೊಂಡಿದ್ದಾರೆ. ಅಮೆರಿಕ ಒಂಟಿಯಾಗಿ ಉಳಿದಿದೆ. ಟ್ರಂಪ್ ಪ್ರತಿ ಬೆಳಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೋಪದಿಂದ ಬರೆಯುತ್ತಿದ್ದಾರೆ, ಭಾರತ ನಮ್ಮನ್ನು ಬಿಟ್ಟು ಹೋದರು, ರಷ್ಯಾ ಬಿಟ್ಟು ಹೋದರು. ಆದರೆ ವಾಸ್ತವ ಏನು ಗೊತ್ತಾ? ಇಂದು 21ನೇ ಶತಮಾನ ಭಾರತದ ಶತಮಾನ. ಮೋದಿಯವರ ಕೌಶಲ್ಯ, ಆತ್ಮವಿಶ್ವಾಸ ಮತ್ತು ರಾಜತಾಂತ್ರಿಕ ಶಕ್ತಿ ಇವೆಲ್ಲವೂ ಭಾರತವನ್ನು ಜಗತ್ತಿನ ಅಗ್ರಗಣ್ಯ ಶಕ್ತಿಯನ್ನಾಗಿ ಮಾಡಿದೆ. ಇದು ಹೊಸ ಭಾರತ. ಇದು ನಿಜವಾದ ಮೋದಿ ರಾಜತಾಂತ್ರಿಕತೆ ಮತ್ತು ಸಂದೇಶ ಒಂದೇ: ಭಾರತ ಬಗ್ಗುವುದಿಲ್ಲ, ನಿಲ್ಲುವುದಿಲ್ಲ, ಕುಗ್ಗುವುದಿಲ್ಲ. ಮುಂದಿನ 100 ವರ್ಷಗಳವರೆಗೆ ಇದು ಭಾರತದ ಯುಗ. ಈ ಸ್ಕ್ರಿಪ್ಟು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.